ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಸಿಂಪಲ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಲೌಸ್ನ ಉದ್ದ 15.5 ಇಂಚು, ಶೋಲ್ಡರ್ 5.25 ಇಂಚು, ಚೆಸ್ಟ್ 10 ಇಂಚ್ ತೊಗೊಂಡಿದ್ದೀನಿ, 1.5 ಇಂಚ್ ಮಾರ್ಜಿನಿಗೆ ತೊಗೊಂಡಿದ್ದೀನಿ, ವೆಸ್ಟ್ 8.5 ಮತ್ತು 1 ಇಂಚ್ ಡಾಟ್ಗೆ ಮತ್ತು 1.5 ಇಂಚ್ ಮಾರ್ಜಿನ್ಗೆ, ಆರ್ಮೋಲ್ ಲೆಂತ್ 5.25 ಇಂಚು, ನೆಕ್ ವಿಡ್ತ್ 2.5 ಇಂಚ್, ನೆಕ್ ಡೀಪ್ 8.5 ಇಂಚ್. ಈಗ ಇಲ್ಲಿ ನಾನು 3 ಇಂಚ್ ತೊಗೊತಾ ಇದ್ದೀನಿ. ಹೀಗೆ ಸ್ಟ್ರೈಟಾಗಿ ಲೈನ್ ಹಾಕಿ ಮತ್ತು ನಾನಿಲ್ಲಿ ಒಂದು ಸ್ಕ್ವಯರ್ ಬಾಕ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾದ ಶೇಪ್ ಕೊಟ್ಟಿದ್ದೀನಿ. ಮಾರ್ಕ್ ಮಾಡಿರೋ ಹಾಗೆ ಪ್ಯಾಟರ್ನ್ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಹೀಗೆ ಇದೇ ರೀತಿ ಮೇನ್ ಪೀಸ್ ಕೂಡ ಕಟ್ ಮಾಡ್ಕೊಬೇಕು. ಫುಲ್ ಮಾರ್ಜಿನ್ ಬಿಟ್ಟು ಒಂದು 1/2 ಇಂಚಷ್ಟು ಸುತ್ತು ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು ಪೇಪರ್ ಪೇಸ್ಟಿಂಗ್ ತೊಗೊಂಡಿದ್ದೀನಿ. ಪೇಪರ್ ಪೇಸ್ಟಿಂಗ್ ಮೇಲೆ ಲೈನಿಂಗ್ ಪೀಸ್ನ ಈ ರೀತಿಯಾಗಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನಿಲ್ಲಿ 1.75 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 1.75 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿ ಇದು ನಮ್ಮ ಡಿಸೈನ್ ಬರುತ್ತೆ. ಮತ್ತು ಇಲ್ಲಿ ಕೂಡ ಇದೇ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಮಾರ್ಕ್ ಮಾಡಿರೋದನ್ನೆಲ್ಲ ಜಾಯಿಂಟ್ ಮಾಡಬೇಕು. ಈ ಥರ ಡಿಸೈನ್ ತಯಾರಾಗುತ್ತೆ. ಮತ್ತು ನಾವು ಈ ಡಿಸೈನ್ ಪ್ರಕಾರ ಕಟ್ ಮಾಡಬೇಕು. ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ, ಹೀಗೆ. ಮತ್ತು ಇಲ್ಲಿ ನೆಕ್ ಸೈಡ್ ಕೂಡ 1/2 ಇಂಚಷ್ಟು ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ತಯಾರಾಗಿದೆ. ಈಗ ನಾನು ಇದನ್ನು ಬಾರ್ಡರ್ ಜೊತೆ ಅಟ್ಯಾಚ್ ಮಾಡ್ತೀನಿ. ಮತ್ತು ಇಲ್ಲಿ ಮೇನ್ ಪೀಸ್ನ ಸೀದಾನೇ ಇಟ್ಟು ಹೀಗೆ ಲೈನಿಂಗ್ ಪೀಸ್ ಜೊತೆ ಅಟ್ಯಾಚ್ ಮಾಡಬೇಕು. ಸುತ್ತು ಲಾಂಗ್ ಸ್ಟಿಚ್ಚೇ ಹಾಕಬೇಕು. ಈ ರೀತಿಯಾಗಿ ಫಿನಿಶಿಂಗ್ ಕೊಟ್ಟು ಲೈನಿಂಗ್ನ ಅಟ್ಯಾಚ್ ಮಾಡಬೇಕು. ಹೀಗೆ ನೆಕ್ ಸೈಡ್ ಕೂಡ ನೀಟಾಗಿ ಸುಕ್ಕು ಬರದೇ ಇರೋ ಹಾಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ. ಈಗ ನಾನಿಲ್ಲಿ ಲೈನಿಂಗ್ ಪೀಸ್ನ ಮೇನ್ ಪೀಸ್ ಜೊತೆ ಪೂರ್ತಿಯಾಗಿ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕು. ಸುತ್ತು ಇರೋ ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ನೆಕ್ ಸೈಡ್ ಕೂಡ ಉಳಿದಿರೋ ಪೀಸ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಏನು ಡಿಸೈನ್ ಇದೆ ಇದೇ ರೀತಿ ಕಟ್ ಮಾಡಬೇಕು. ಮತ್ತು ಪೂರ್ತಿ ಬ್ಲೌಸ್ ಕೂಡ ನಾನು ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಬಾರ್ಡರ್ ಪೀಸ್ ತೊಗೊಂಡಿದ್ದೀನಿ ನೆಕ್ ಡಿಸೈನ್ಗೋಸ್ಕರ. ಈ ಥರ ಎಲ್ಲ ಸುತ್ತು ಕೂಡ ಒಂದು 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಈ ರೀತಿ. ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕು. ಈಗ ಪೇಪರ್ ಪೇಸ್ಟಿಂಗ್ನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಈ ರೀತಿಯಾಗಿ ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಪಾಯಿಂಟ್ ಬರೋ ಕಡೆ ಎಲ್ಲ ಸ್ವಲ್ಪ ಕಟ್ಸ್ ಮಾಡಬೇಕಾಗತ್ತೆ. ಈ ರೀತಿ ಇದನ್ನು ಫೋಲ್ಡ್ ಮಾಡ್ತಾ ಮಾಡ್ತಾ ಸ್ಟಿಚ್ ಮಾಡಬೇಕು. ಹೀಗೆ ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾ ಹೋಗಬೇಕು. ಮತ್ತು ನನಗೆ ಇಲ್ಲಿ ಪೀಸ್ ಕಮ್ಮಿ ಬಂದಿದೆ. ಅದನ್ನು ಇಲ್ಲಿ ನೆಕ್ ಸೈಡ್ ಕಟ್ ಮಾಡ್ತೀನಲ್ಲ, ಅದರಲ್ಲಿ ಉಳಿಯುತ್ತೆ. ಆ ಬಟ್ಟೆನ ಅಲ್ಲಿ ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್. ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಸೆಂಟರಲ್ಲಿ ಉಳಿದಿರೋ ಪೀಸ್ನ ಕಟ್ ಮಾಡಿ, ಮತ್ತು ಈ ಪೀಸನ್ನು ನಾನು ಇಲ್ಲಿ ಕಮ್ಮಿ ಇರೋ ಕಡೆ ಇದನ್ನು ಅಟ್ಯಾಚ್ ಮಾಡ್ತೀನಿ ಈ ರೀತಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾರ್ನರಲ್ಲಿ ಪೀಸ್ ಬರೋ ಹಾಗೆ, ಎಕ್ಸ್ಟ್ರಾ ಪೀಸ್ ಬರಬೇಕು, ಆ ರೀತಿ ಇಟ್ಟು ಇದನ್ನು ಕಟ್ ಮಾಡಿ
ಈಗ ನಾನು ಕಾರ್ನರಲ್ಲೇ ಮತ್ತೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ತಿದ್ದೀನಿ. ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿತಿದ್ದೀನಿ. ಇಲ್ಲಿ ನೋಡಿ, ಹೀಗೆ ನೆಕ್ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈಗ ನಾವು ರೆಡಿ ಮಾಡ್ಕೊಂಡಿರೋ ಬ್ಲೌಸ್ನ ಹಿಂಭಾಗದಿಂದ ನಾವು ಇದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಪಿನ್ನಿಂದ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ಪಿನ್ನುಗಳಾಕಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಈಗ ನಾನು 1 ಫುಟ್ ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಏನು ಡಿಸೈನ್ ಇದೆ ಅದೇ ಡಿಸೈನ್ ಮೇಲೆ ಕರೆಕ್ಟಾಗಿ 1 ಫುಟ್ ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ಪಾಯಿಂಟ್ ಬರೋ ಕಡೆ ನೀಡಲ್ನ ಕೆಳಗೆ ಮಾಡಿ ಈ ರೀತಿ ತಿರುಗಿಸಿದ್ರೆ ಪಾಯಿಂಟ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನಾನಿಲ್ಲಿ ಚಿಕ್ಕದಾಗಿ ಕಟ್ಸ್ ಮಾಡ್ತಾಯಿದ್ದೀನಿ. ಹೀಗೆ ಪಾಯಿಂಟ್ ಬರೋ ಕಡೆ ಎಲ್ಲ ನೀಟಾಗಿ ಕಟ್ಸ್ ಮಾಡಬೇಕಾಗತ್ತೆ. ಈಗ ನಾನಿಲ್ಲಿ ಟಾಪ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದನ್ನು ಟರ್ನ್ ಮಾಡಿ ಮೇನ್ ಪೀಸ್ನ ಬಾರ್ಡರ್ ಮೇಲೆ ಟಾಪ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಪಾಯಿಂಟ್ ಬರೋ ಕಡೆ ಎಲ್ಲ ನೀಟಾಗಿ ಕೈಯಿಂದ ಫಿನಿಶಿಂಗ್ ಕೊಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಬೇಕು. ನೋಡಿ, ಹೀಗೆ ನಾನು ಪೂರ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇದನ್ನು ನಾವು ಟಾಪ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ರೀತಿಯಾಗಿ ಕಾರ್ನರಲ್ಲೇ ಸ್ಟಿಚ್ ಮಾಡಬೇಕು. ಹೀಗೆ ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾ ಹೋಗಬೇಕು. ನಾ ಇದನ್ನು ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಬೇಕಾದರೆ ನೀವು ಕೂಡ ಇದಕ್ಕೆ ಲೇಸ್ ಕೂಡ ಹಾಕ್ಕೋಬೋದು. ನಾ ಇದಕ್ಕೆ ವಿತೌಟ್ ಲೇಸ್ ಮಾಡ್ತಾಯಿದ್ದೀನಿ. ಈಗ ಸೆಂಟರ್ಗೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಲೌಸ್ ಪೀಸ್ಗೂ ಕೂಡ ಮತ್ತು ಇಲ್ಲಿ ನಾ ರೆಡಿ ಮಾಡಿರೋ ಬಾರ್ಡರ್ಗೂ ಕೂಡ ಸೆಂಟರ್ ಪೀಸ್ ಮಾರ್ಕ್ ಮಾಡಿದ್ದೀನಿ. ಮತ್ತು ಇಲ್ಲಿ ಪಿನ್ನಿಂದ ಅಟ್ಯಾಚ್ ಮಾಡಿ ನಾನೀಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಪೀಸು ಹೊರಗಡೆ ಬಂದಿತ್ತು ಫ್ರೆಂಡ್ಸ್. ಇದನ್ನು ನಾನು ಟ್ರಿಮ್ಮರಿಂದ ಅಡ್ಜಸ್ಟ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಕಾರ್ನರಲ್ಲಿ ಈ ರೀತಿಯಾದ ಸ್ಟಿಚ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಪೂರ ಬ್ಲೌಸ್ ಕೂಡ ಇದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಏನಿದೆ ಅದು ಪೀಸ್ ಕಟ್ ಮಾಡಿ ತೆಗಿಬೇಕು ಈ ರೀತಿ. ಮತ್ತು ಇಲ್ಲಿ ಬ್ಯಾಕ್ ಡಾಟ್ಗೋಸ್ಕರ ನಾನು ಸೆಂಟರ್ಗೆ ಫೋಲ್ಡ್ ಮಾಡಿ ಈ ಥರ ಕಟ್ಸ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಇದನ್ನು ಸೆಂಟರ್ಗೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ಬ್ಯಾಕ್ ಡಾಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಹೀಗೆ 4 ಇಂಚ್ ಲೆಂತು 1/2 ಇಂಚ್ ವಿಡ್ತ್ಗೆ ಈ ರೀತಿಯಾಗಿ ಎರಡು ಕಡೆ ಡಾಟ್ ಮಾಡಿದ್ದೀನಿ. ಮತ್ತು ನಾನಿಲ್ಲಿ ಬ್ಯಾಕ್ ಪಟ್ಟಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. 1/2 ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಟಾಪ್ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿ. ಮತ್ತು ಇದನ್ನು ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿ ಈ ರೀತಿ ಲಾಂಗ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಇರೋ ಪೀಸ್ ಎಲ್ಲ ಕಟ್ ಮಾಡಿದ್ದೀನಿ. ಈಗ ನಮ್ಮ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.